ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ರೆಸಿಪಿ ಏನೇನು ಗೊತ್ತಾ, ಅದು ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ನಾನು ಕಬ್ಬನ್ ಪಾರ್ಕ್ ಅಂತ ಹೋಗಿದ್ದೆ, ಸುಮ್ಮನೆ ಒಂದು ವೀಡಿಯೋ ಮಾಡೋಕ್ಕಂತ ಹೋಗಿದ್ದೆ, ನಾನು ಹುಡುಗರೆಲ್ಲ. ಅಲ್ಲಿ ನನಗೆ ಕಣ್ಣಿಗೆ ಬಿದ್ದಿದ್ದೇನೆಂದರೆ, ಈ ಸುಮಾರು ಜನಕ್ಕೆ ಗೊತ್ತಿದೆಯೇನೋ ಗೊತ್ತಿಲ್ಲ, ಇದು ಹುಣಸೆದು ಚಿಗುರು, ಇದು ಹುಣಸೆದು ಮಗ್ಗು ಹೂವು. ಇದು ಲಾಸ್ಟ್ ಟೈಮ್ ಒಂದು 3 ವರ್ಷ ಮುಂಚೆನೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ನಾವು ಬೆಟ್ಟ ಹತ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ದು. ಹತ್ತುತ್ತಾ ಇರುವಾಗ ನಂಗೆ ಅಲ್ಲೊಂದು ಸಿಕ್ತು. ನನಗೆ ಅವಾಗಲೂ ಹಿಂಗೆ ಕಿತ್ಕೊಂಡ್ಬಂದು ಮಾಡಿದ್ದು ತುಂಬ ರುಚಿಯಾಗಿತ್ತು. ನನ್ನ ಮಗಳಿಗೆ ಬೈತಾಯಿದ್ಲು, ಅಮ್ಮ ಎಲ್ಲಿ ಬಂದು ಏನಾದ್ರು ಮಾಡ್ತಾ ಇರ್ತಿಲ್ಲ ಅಂತ. ನಾನು ನಿನ್ನೆ ಪಾರ್ಕ್ ಹೋದಾಗ ನನಗೆ ಇದು ಕಂಡಿದ್ದು, ನಾನು ಇದ್ದಿದ್ದೇ ಹುಣಸೆ ಮರದ ಕೆಳಗಡೆ ನಾವು ವೀಡಿಯೋ ಮಾಡಿಕೊಂಡು ಅಲ್ಲಿ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಭಯ, ಸೆಕ್ಯೂರಿಟಿ ಎಲ್ಲಿ ಬೈತಾನಂತ. ಅದು ಕದ್ದು ಮುಚ್ಚಿ ಇಷ್ಟು ನಾನು ಹುಣಸೆ ಚಿಗುರು ಕಿತ್ಕೊಂಡ್ಬಂದು ಇದನ್ನು ತಿನ್ನಬೇಕು. ಏನು ಗೊತ್ತಾ, ಈ ಸೀಸನ್ ತಿನ್ಬೇಕು, ತುಂಬ ಟೇಸ್ಟ್. ಇದು ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹುಣಸೆ ಇದು ಹಾಕ್ಬಿಟ್ಟು, ಹುಣಸೆ ಚಿಗುರು ಹಾಕ್ಬಿಟ್ಟು, ಏನದು ಹುಣಸೆ ಇದು ಹುಳ್ಸೋಪ್ ಅಂತ ಮಾಡ್ತಾರೆ. ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದನ್ನ ಹಾಕ್ಬಿಟ್ಟು ನಾನು ಒಂದು ಮಶೋಪ್ ಮಾಡ್ತೀನಿ. ಬನ್ನಿ ಏನೇನು ಹಾಕ್ತೀನಿ ಅಂತ ನೋಡಿ. ನೆನೆಸಿಟ್ಟು ಕಡಲೆಬೇಳೆ ಒಂದು 10 ನಿಮಿಷ. ಇದು ಒಂದು 50 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. ಹಾಗೆ ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆ ತೊಳೆದಿಟ್ಟಿನಿ ನೀಟಾಗೆ. ಇಲ್ಲ, ಇದೆಲ್ಲ ತಿನ್ನಬೇಕು, ತುಂಬ ಒಳ್ಳೆಯದು ಮೈಗೆ. ಇವಾಗ ನಾನು ದಪ್ಪದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ. ಇದಕ್ಕೆ ಮೇನು ಬೆಳ್ಳುಳ್ಳಿನೇ ಜಾಸ್ತಿ ಬೇಕು. ಒಂದು ಉಂಡೆ ಬೆಳ್ಳುಳ್ಳಿ ತೊಗೊಂಡು ಸುಳಿದಿರೋದು. ಹಾಗೆ ನಾನು ಸೊಪ್ಪು ನೋಡಿ, ಏನು ಗೊತ್ತಾ, ಸೊಪ್ಪು ದಂಟಿನ ಸೊಪ್ಪು ಅಂತೆ. ಇದಕ್ಕೆ ಮೇನ್ ದಂಟಿನ ಸೊಪ್ಪೇ ಬೇಕು. ದಂಟಿನ ಸೊಪ್ಪು, ಅರವೆ ಸೊಪ್ಪೆಲ್ಲ ಹಾಕಿ ಅನ್ನೋ ಒಂದು ಸೊಪ್ಪು ಸಾರು, ಮಶೋಪ್ ಅಂತಾರೆ, ಉಳ್ಸೊಪ್ಪು ಅಂತ ನಮ್ಮ ಕಡೆ. ಇಷ್ಟು ಹಾಕಿದ್ದೀನಿ ನಾನು. ಇವಾಗ ಇದಕ್ಕೆ ಬರೀ ದಂಟು ಹಾಕಿ ಮಾಡಬೇಕು. ಇಲ್ಲಿ ದಂಟು ಚೆನ್ನಾಗಿಲ್ಲ ಅಂತ ಎಲ್ಲ ಮಿಕ್ಸ್ ತೊಗೊಂಡಿದ್ದೀನಿ. ನಿಮಗೆಲ್ಲ ಊರ ಕಡೆ ಹೋದಾಗ ಹುಣಸೆ ಸಿಕ್ಕಿದ್ರೆ ಈ ರೀತಿ ಒಂದು ರೆಸಿಪಿ ಮಾಡ್ಕೊಳ್ಳಿ. ಅನ್ನಕ್ಕೆ ಸೊಪ್ಪು, ಇದು ಮುದ್ದೆಗೆ. ಆಮೇಲೆ ನಮ್ಮ ಕಡೆ ಇದನ್ನು ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾರೆ. ಇವಾಗ ಒಂದು ಬಟ್ಲು ಹುಣಸೆ ಚಿಗುರು ತೊಗೊಂಡಿದ್ದೀನಿ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಇದು ಆದರೆ ಹಳ್ಳಿ ಕಡೆ ಅದರ್ಗೂ ಗೊತ್ತಾಗುತ್ತೆ ಇದು ಏನು ಅಂತ. ನನಗಿದೆಲ್ಲ ಸಿಕ್ಬಿಟ್ರೆ ನಾನು ಇದು ಕಿತ್ಕೊಂಬಂದು ಸೊಪ್ಪು ಸಾರು ಮಾಡೋಕ್ಕಂಟ ಬಿಡಲ್ಲ. ಇವಾಗ ಇದನ್ನೆಲ್ಲ ಹಾಕಿದ್ದೀನಿ. ಇದಕ್ಕೆ ಮಸಾಲೆ ಏನಪ್ಪ ಅಂತಂದರೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಇದಕ್ಕೆ ಧನಿಯಾ ಪುಡಿ ಹಾಕಲೇಬೇಕು. ನಾವು ಸೊಪ್ಪು ಸಾರು ಧನಿಯಾ ಪುಡಿ ಹಾಕ್ತೀವಿ. 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ತುಂಬ ಸಿಂಪಲ್ ಇದು. ಹಾಗೆ 1.5 ಸ್ಪೂನಷ್ಟು ಖಾರ ಬೇಕಲ್ಲ ನಮಗೆ, ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತೀನಿ. ಇಷ್ಟೇ ಇದಕ್ಕೆ ಮಸಾಲೆ. ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ತೀನಿ. ಹಾಕಿದ್ದೀನಿ, ಎಲ್ಲ ಮಸಾಲೆ ಹಾಕಿದ್ದೀನಿ. ಉಪ್ಪು ನಾವು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಒಂದು 4 ವಿಸಿಲ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾರಿಗಾದ್ರೂ ಇದು ಗೊತ್ತಿರೋ ನನಗೆ ಕಮೆಂಟ್ಸ್ ಹಾಕಿ, ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ ಇದು ಎಲ್ಲಿ ಸಿಗುತ್ತೆ ಅಂತ. ನಾನು ಎಲ್ಲಾದ್ರೂ ಹೋದರೆ ಇದು ನಾನು ಕಿತ್ಕೊಂಡು ಬಂದೇ ಬರ್ತೀನಿ. ಹಳ್ಳಿ ಕಡೆಗಾದರೆ ಗೊತ್ತಿರುತ್ತೆ ಇದು ಸಾಮಾನ್ಯ. ಇದು ಸಿಟಿಲಿರೋದು ಅಷ್ಟು ಜನಕ್ಕೆ ಅಷ್ಟು ಗೊತ್ತಿಲ್ಲ. ಇದು ಏನು ಮಾಡ್ತಂತಲೂ ಗೊತ್ತಿಲ್ಲ. ಇದು ನಮ್ಮ ಅಮ್ಮ ಊರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಕಿತ್ಕೊಂಬಂದ್ಬಿಟ್ಟು ಉಳ್ಸಪ್ಪು ಅಂತ ಮಾಡ್ತಾರೆ, ಟೇಸ್ಟ್ ಇರುತ್ತೆ. ಏನು ಸ್ಟವ್ ಆನ್ ಮಾಡಿಲ್ಲ. ಒಂದು 5 ವಿಸಿಲ್ ಬಂದಿದೆ. ಇವಾಗ ಆಫ್ ಮಾಡ್ತೀನಿ. ಸ್ಟೀಮ್ ಎಲ್ಲ ಇದು ನೋಡ್ರಲ್ಲ, ಈ ಥರ ಬೆಂದಿದೆ. ಇವಾಗ ಇದನ್ನು ಬ್ಲೆಂಡ್ ಮಾಡ್ತೀನಿ. ನಾನು ಇವಾಗ ಒಂದು ಬ್ಲೆಂಡರ್ ತೊಗೊಂಡಿದ್ದೀನಿ ನೋಡಿ. ಒಂದು ಬ್ಲೆಂಡರ್ ತೊಗೊಂಡಿದ್ದೀನಿ ನಾನು ನೋಡಿ. ನೋಡಿ, ಇದಕ್ಕೆ ಟೊಮೊಟೊ ಹಾಕೋ ಅವಶ್ಯಕತೆ ಇದೆ. ಆಯಿತು, ಇಷ್ಟು ನುಣ್ಣಗಾದ ನೋಡಿ. ನೋಡಿದಲ್ಲ, ಇಷ್ಟಾದರೆ ಸಾಕಿದು. ಇದಕ್ಕೊಂದು ಪ್ಯಾನ್ ಇಟ್ಟಿದ್ದಾನು. ಇದಕ್ಕೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಒಂದು 1/4 ಸ್ಪೂನಷ್ಟು ಜೀರಿಗೆ.
ಒಂದು ದೊಡ್ಡ ಈರುಳ್ಳಿ ಹಚ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸು. ಈ ಹುಣಸೆ ಚಿಗುರಿಗೆ ಈ ಥರ ಬೆಳ್ಳುಳ್ಳಿ ಜಾಸ್ತಿ ಬೇಕು. ಅದು ನೋಡಿ ಒಗ್ಗರಣೆ ರೆಡಿಯಾಗಿದೆ. ಈಗ ಈ ಥರ ಬೆಳ್ಳುಳ್ಳಿ ಕ್ರಂಚಿದ್ರೆ ಚೆನ್ನಾಗಿರುತ್ತೆ ಈ ಸಾರಿಗೆ ಮಾತ್ರ, ಬೇರೆ ಸಾರಿಗೆ ಅಂತ ಗೊತ್ತಿಲ್ಲ. ಈ ಹುಣಸೆ ಸೊಪ್ಪಿನ ಚಿಗುರೊಳಗೆ ಹಿಂಗೆ ಇರಬೇಕು. ಇದು ರೆಡಿ ಆಯಿತು ನೋಡಿ, ಒಗ್ಗರಣೆ ರೆಡಿ. ಇದಕ್ಕೆ ಮತ್ತೆ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇರಲಿ, ಜಾಸ್ತಿ ಗಟ್ಟಿ ಇರಲಿ ಚೆನ್ನಾಗಿರೋದು. ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಹುಣಸೆ ಚಿಗುರು ಹುಳ್ಸೊಪ್ಪು ರೆಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನೋಡಿ ರೆಡಿ ಆಯಿತು. ಹುಳ್ಸೊಪ್ಪು ಅಂತಾರೆ, ಮೊಸೊಪ್ಪು ಅಂತಾರೆ, ಹುಣಸೆ ಚಿಗುರು ಮೊಸೊಪ್ಪು ಹುಳ್ಸೊಪ್ಪು ಅಂತಾರೆ. ಅದು ಈ ಥರ ಹುಣಸೆ ಚಿಗುರು ಸಾರು ಮಾಡೋದು ಗೊತ್ತಿಲ್ಲ ನಿಮಗೆ ಕಮೆಂಟ್ಸ್ ಹಾಕಿ, ಗೊತ್ತಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ. ನಮ್ಮ ಕಡೆಲ್ಲ ನಮ್ಮ ಅಮ್ಮವ್ರ ಊರ ಕಡೆಲ್ಲ ಇದೇ ಥರ ಮಾಡೋದು ಹುಳ್ಸೊಪ್ಪು. ಇದು ಇವಾಗಿದು ಒಂದು ಸಾಕು ಇಷ್ಟು ಕುದಿರೋದು. ಇದ್ರ ಜೊತೆಗೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ರುಚಿ ಇರುತ್ತೆ. ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿರ್ತೀವಿ. ನೀವು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾರೆ, ಅದ್ರ ಕಥೆನೇ ಬೇರೆ. ಇದು ಹುಳ್ಸೊಪ್ಪು ಬಿಸಿ ಅನ್ನಕ್ಕೆ ಸೊಪ್ಪು ಸಾರು ಅಂತಾರೆ, ಮೊಸೊಪ್ಪು ಅಂತಾರೆ, ಹುಳ್ಸೊಪ್ಪು ಅಂತಾರೆ. ಹುಣಸೆ ಚಿಗುರಿನ ಹುಳ್ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಬೆಳಗ್ಗೆ ಇದಕ್ಕೆ ಅಕ್ಕಿ ರೊಟ್ಟಿನೇ ಮಾಡ್ಕೊಂಡು ತಿನ್ನೋದು. ನಮ್ಮ ಕಡೆ ಜಾಸ್ತಿ ಥರ ಮಾಡಿ ಅಕ್ಕಿ ರೊಟ್ಟಿ ಮಾಡ್ಕೊತಾರೆ, ಜೊತೆಗೆ ಸ್ವಲ್ಪ ತುಪ್ಪ. ಮುದ್ದೆಗಂತೂ ಫೇವ್ರೆಟ್ ಇದು. ಸ್ವಲ್ಪ ತುಪ್ಪ, ಒಂದು ಹಪ್ಪಳ, ಇವಾಗ ಮಾವಿನ ಸೀಸನ್ ಅಲ್ವಾ, ನನಗೆ ಮಾವಿನ ಅಂದರೆ ಕ್ರೇಜಿ. ನನಗೆ ನೋಡಿ ಏನಂದರೆ ಅದು ಸ್ಮೆಲ್ ಬರುತ್ತಲ್ಲ ಘಮ ಘಮ ಅಂತ, ಯಪ್ಪ ನಂಗೆ ಮಾವಿನ ಇದ್ಬಿಟ್ರೆ ಬೇರೆ ಏನೂ ಬೇಡ ಅಂತಬಿಡುತ್ತೆ. ಇದಾಗಿತ್ತು ಇವತ್ತಿನ ಹುಣಸೆ ಚಿಗುರಿನ ಹುಳ್ಸೊಪ್ಪು. ಯಾರಿಗೆಲ್ಲ ಇದು ಇಷ್ಟ ಅಂತ ನನಗೆ ಕಮೆಂಟ್ಸ್ ಮಾಡಿ. ಆಮೇಲೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ. ಇದು ಹೇಗೆ ಮಾಡೋದಂತ ಒಂದ್ಸಲ ನೀವು ಕ್ಲಾಸು ಕ್ಲಿಪ್ಪಿ ನೋಡ್ಕೊಂಬಂದರೆ ನಿಮಗೆ ಗೊತ್ತಾಗುತ್ತೆ. ಹುಣಸೆ ಚಿಗುರಿಂದ ಮೊಸೊಪ್ಪು ಮಾಡಿದ್ದೀನಿ. ತಿಂದ್ಬಿಟ್ಟು ಟೇಸ್ಟ್ ನೋಡಿ, ನನಗೆ ಮಾಡಿ ತಿಂದು ನೀವು ಟೇಸ್ಟ್ ನೋಡಿ ಕಮೆಂಟ್ಸ್ ಹಾಕಿ. ನಿಮ್ಗೆ ಸಿಕ್ಕಿದ್ದು ನೀವು ಊರು ಕೊಡೋದ್ರೆ ಸಿಕ್ಕುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿದೆ ಕಮೆಂಟ್ಸ್ಗೆ. ಓಕೆ ಬಾಯ್.